ಮುಂಡಗೋಡ ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ಮುಂಡಗೋಡ ತಾಲೂಕಿನ ಸನವಳ್ಳಿ ಹಾಗೂ ಚಿಗಳ್ಳಿ ಬಾಚುಣಿಕಿ ಜಲಾಶಯಕ್ಕೆ ಗಂಗೆ ಪೂಜೆಯನ್ನ ನೆರವೇರಿಸಿ ಬಾಗಿಣವನ್ನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವಿಎಸ್ ಪಾಟೀಲ್, ಬ್ಲಾಕ್ ಅಧ್ಯಕ್ಷರಾದ ಜ್ಞಾನೇಶ್ವರ ಗುಡಿಯಾಳ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ರವಿಗೌಡ ಪಾಟೀಲ್, ಪ್ರಮುಖರಾದ ಎಚ್ಎಂ ನಾಯ್ಕ್, ಕೃಷ್ಣ ಹಿರೇಹಳ್ಳಿ, ನಾಗಭೂಷಣ್ ಹಾವಣಿಗಿ, ಗೋಪಾಲ ಪಾಟೀಲ್, ಕೆಸಿ ಗಲಬಿ, ಧರ್ಮರಾಜ್ ನಾಡಿಗೇರ, ಗುಂಡಪ್ಪ ಕಾತುರ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು, ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್ ರೂಪಕಲಾ. ಓಕೆನಾ? ಬಾಚಣಿಕಿ ಜಲಾಶಯ, ಸನವಳ್ಳಿ ಜಲಾಶಯ, ಚಿಗಳ್ಳಿ ಜಲಾಶಯ, ಧರ್ಮ ಜಲಾಶಯ, ಹತ್ತಿವೇರಿ ಜಲಾಶಯ, ತಾಲೂಕಿರತಕ್ಕಂಥ 7 ಜಲಾಶಯಗಳು ಕೂಡ ಇವತ್ತು ಸಂಪೂರ್ಣವಾಗಿ ಭರ್ತಿ ಆಗ್ತಕ್ಕಂಥ ಹಂತಕ್ಕೆ ಬಂದು ತಲುಪಿದೆ. ಈ ನಾಡಿನ ಜನಕ್ಕೆ ಅನ್ನ ಕೊಡ್ತಕ್ಕಂಥ ದೇಶದ ಅನ್ನದಾತ ರೈತ, ಅವನು ಸುಖಿ ಆಗಬೇಕು. ಇದೇ ರೀತಿ ಪ್ರತಿ ವರ್ಷವೂ ಜಲಾಶಯ ಭರ್ತಿಯಾಗಿ ನಾಡಿಗೆ ಒಂದು ಸಮೃದ್ಧಿಯನ್ನು ತರಬೇಕು ಅಂಥೇಳಿ ಭಗವಂತನ ಕಡೆ ಪ್ರಾರ್ಥನೆ ಮಾಡಿ ನಾವಿವತ್ತು ಈ ಜಲಾಶಯಕ್ಕೆ ವಿಎಸ್ ಪಾಟೀಲು ನಾವೆಲ್ಲರೂ ಸೇರಿ ಇವತ್ತು ಜಲಾಶಯಕ್ಕೆ ನಾವು ಬಾಗಿನವನ್ನು ಅರ್ಪಣೆ ಮಾಡಿದ್ದೇವೆ. ಇದರಿಂದ ಈ ಜಲಾಶಯಗಳನ್ನು ಕನಸ್ಕೊಂಡಂಥ ದಿವಂಗತ ರಾಮಕೃಷ್ಣರು ನೆನಪು ಆಗ ಈ ನಾಡಿನ ರೈತರಿಗೆ, ತಾಲೂಕಿನ ರೈತರಿಗೆ ಬರ್ತಾನೆ ಇರುತ್ತೆ. ದೂರದರ್ಶಿತ್ವದ ಕನಸನ್ನು ಕಂಡು ಇವತ್ತು ಈ ಹಂತಕ್ಕೆ ತಂದು ನಮ್ಮ ತಾಲೂಕಿನ ರೈತರ ಜೀವನಾಡಿಗೆ ಮತ್ತು ಶಕ್ತಿಯನ್ನು ತಂದಿರತಕ್ಕಂಥ ಕೆಲಸ ಆಗಿದೆ. ಅದಕ್ಕೆ ಭಗವಂತ ಕಡೆ ಪ್ರತಿ ವರ್ಷವೂ ಕೂಡ ಈ ಜಲಾಶಯ ಭರ್ತಿ ಆಗಲಿ, ಈ ನಾಡಿನ ರೈತರಿಗೆ, ನಮ್ಮ ತಾಲೂಕಿನ ರೈತರಿಗೆ ಸುಖ ಸಮೃದ್ಧಿ ಬೆಳೆ ಸಿಗಲಿ, ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಜಲಾಶಯಕ್ಕೆ ಕೊಟ್ಟಿದೆ. ಏನು हर है ओम नैमित्यं षड्रसोपितं नानापक्य समन्वितं तदिक्षीरपुरोपीता नैवेद्यं प्रतिगृहीता श्रीसाम्बाय नमः. नाशाय प्रकृष्टफलसिद्धये